Hey guys, welcome back to Grace with Hema Shetty. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ಸ್ಯಾಟರ್ಡೆ. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇರೋದಂದರೆ, ಇವಾಗೊಂದು ಹೈಪ್ ಕ್ರಿಯೇಟ್ ಆಗಿರುವಂಥ ಒಂದು ಮೂವಿ ರಿಲೀಸ್ ಆಗಿದೆ. ಸೊ ತುಂಬ ಎಲ್ಲ ಕಡೆ ಹೈಪ್ ಕ್ರಿಯೇಟ್ ಆಗಿದೆ. ಸೊ ಆ ಮೂವಿ ಯಾವುದಂದರೆ ಡೆವಿಲ್. ಪ್ರಕಾಶ್ ವೀರ್ ಅವರ ಡೈರೆಕ್ಷನಲ್ಲಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದಲ್ಲಿ, ಸೊ ನಮ್ಮ ಮಂಗಳೂರು ಬ್ಯೂಟಿ ರಚನಾ ರೈ ಅವರು ಆ್ಯಕ್ಟ್ ಮಾಡಿರುವ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಸೊ ಆ ಮೂವಿ ಯಾವ ಥರ ಇದೆ ಅಂತ ನೋಡಿ ನಾನು ನಿಮಗೆ ಹಾನೆಸ್ಟ್ ರಿವ್ಯೂ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಹಾನೆಸ್ಟ್ ರಿವ್ಯೂಯನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಈ ಮೂವಿ ಹೈಪಿಗೆ ವರ್ತ್ ಇದೆನಾ ಇಲ್ವಾ, ಚೆನ್ನಾಗಿದೆನಾ ಇಲ್ವಾ ಅಂತ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಪಟ ಅಂತ ಹೊರಡೋಣ, ಕ್ವಿಕ್ಕಾಗಿ ಹೊರಡೋಣ ಬನ್ನಿ. ಸೊ ಕಂಪ್ಲೀಟ್ ಮೇಕ್ ಓವರ್ ಇಸ್ ಡನ್. ಕೈಸ್ ಹೇಗೆ ಕಾಣಿಸ್ತದೆ? ಹೇರ್ ಎಲ್ಲ ಆಲ್ರೆಡಿ ನಾನು ಸೆಟಪ್ ಮಾಡಿದ್ದೀನಿ. ಸೊ ನೋಡಿ, ರಾಯಲ್ ಮಿರೇಜ್ ಅವ್ರದ್ದು ಪರ್ಫ್ಯೂಮ್. ಇದು ದುಬೈ ಪರ್ಫ್ಯೂಮ್. ಗೈಸ್, ನನ್ನ ಫೈನಲಿ ಲೈಟ್ ಮೇಕಪ್ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಫೈನಲ್ ನಾನು ರೆಡಿ ಆಗಿದ್ದೀನಿ. ಈ ಔಟ್ಫಿಟ್ ಹಾಕಿದ್ದೀನಿ ನೋಡಿ, ಔಟ್ಫಿಟ್ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನು ಹೊರಡೋದು ಬನ್ನಿ, ಯಾಕಂದರೆ 5:30 ಶೋ ಇರೋದು. ಸೊ ಇನ್ನು ಹೋಗೋದು, ಬನ್ನಿ ಹೊರಡೋಣ. ಗೈಸ್, ಇನ್ನು ಬನ್ನಿ ಹೋಗೋಣ. ಇನ್ನು ನಾನು ಅಲ್ಲೇ ಸಿಗ್ತೀನಿ ನಿಮಗೆ, ಮಾಲಲ್ಲಿ, ಥಿಯೇಟ್ರಲ್ಲಿ ಸಿಗ್ತೀನಿ. ಗೈಸ್, ಈ ಡೆವಿಲ್ ಮೂವಿ ಅಂತೂ ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ. ಈ ಮೂವಿಯನ್ನು ನೋಡೋಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ, ಈ ಮೂವಿ ಯಾವ ಥರ ಇದೆ ಅಂತ ನೋಡೋಣ. ಹಾಗೆ ನೋಡಿ ನನ್ನ ಹಾನೆಸ್ಟ್ ರಿವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಗೈಸ್, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮಾಲಲ್ಲಿ ತುಂಬ ಕ್ರೌಡ್ ಇದೆ. ಸೊ ಮತ್ತು ಇವತ್ತು ಸೆಲೆಬ್ರಿಟಿ ಮಾಡೆಲ್ ಇದ್ದಾರಲ್ಲ, ಮಿಲಿಂಡ್ ಅಂತ, ಅವರು ಬಂದಿದ್ದರಂತೆ ಈ ಮಾಲ್ಗೆ, ನೋ ಪ್ರಮೋಷನ್ಗೆ. ಸೊ ಹಾಗಾಗಿ ಫುಲ್ಲು ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ಸೊ ಹಾಗೆ ಹೊರಗಡೆ ತುಂಬ ಸ್ಟಾಲ್ಸ್ ಹಾಕಿದ್ರು ಎಕ್ಸಿಬಿಷನ್ಗೆಲ್ಲ. ಹಾಗಾಗಿ ಕ್ರೌಡ್ ಇತ್ತು ತುಂಬ. ಹಾಗೆ ಕ್ರಿಸ್ಮಸ್ ಇದು ಇವಾಗ ಹತ್ರ ಬರ್ತಾ ಇದೆ ಅಲ್ಲ, ಸೊ ಅದು ಸಹ ಡೆಕೋರೇಷನ್ ಎಲ್ಲ ಮಾಡಿದರು ಕೆಲವೊಂದು ಥೀಮಲ್ಲಿ. ಸೊ ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಮಾಲಿದ್ದು ಒಳಗಡೆ ಹೋಗೋಣ. ಗೈಸ್, ನಾನು ಮಾಲ್ ಒಳಗಡೆ ಬಂದಿದ್ದೀನಿ. ಗೈಸ್ ನೋಡಿ, ನಾನು PVRಗೆ ಬಂದಿದ್ದೀನಿ. ಗೈಸ್, ನಾವಿವಾಗ PVRಗೆ ಬಂದಿದ್ದೀವಿ. ಸೊ ನಮ್ಮದು ಡೆವಿಲ್ ಮೂವಿ ಇರೋದು PVRಲ್ಲಿ, ಆಡಿ 8ಅಲ್ಲಿ. ಸೊ ನೋಡಿ, ಕ್ರಿಸ್ಮಸ್ ಹತ್ರ ಬರ್ತಾ ಇರೋದ್ರಿಂದ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿ ಮಾಲ್ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಕ್ರೌಡ್ ಇತ್ತು ಮಾಲಲ್ಲಿ.
ಸೊ ನಾವೀಗ ಆಡಿ 8ಗೆ ಬಂದಿದ್ದೀವಿ. ಇಲ್ಲಿ ಬ್ಯಾಕ್ ಸ್ಕ್ಯಾನಿಂಗ್ ಆಗ್ತಾ ಇದೆ. ಬ್ಯಾಕ್ ಸ್ಕ್ಯಾನಿಂಗ್ ಮಾಡೋ ಉದ್ದೇಶ ಏನಂದರೆ ಫಸ್ಟ್ ಆಫ್ ಆಲ್ ಸೇಫ್ಟಿ ಸೆಕ್ಯೂರಿಟಿ ರೀಸನ್. ಇನ್ನೊಂದು ಏನಂದರೆ ಕೆಲವರು ಮಾಲ್ ಒಳಗಡೆ ಥಿಯೇಟ್ರಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ, ಫುಡ್ ಎಲ್ಲ ಬ್ಯಾಗಲ್ಲಿ ಇಟ್ಟು ತರ್ತಾರೆ ಅಂತ ಚೆಕ್ ಮಾಡ್ತಾರೆ. ಸೊ ಇವಾಗ ಮೂವಿ ಗೈಸ್ ನೋಡಿ, ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೂವಿ ಸ್ಟಾರ್ಟ್ ಆಗಿದೆ ಡೆವಿಲ್. ಇನ್ನು ಮೂವಿ ನೋಡಿ ಆದ ನಂತರ ನಾನು ರಿವ್ಯೂ ಕೊಡ್ತೀನಿ. ಗೈಸ್ ನಾನು ನಿಮಗೆ ಮತ್ತೆ ಸೆಕೆಂಡ್ ಹಾಫಲ್ಲಿ ಇಂಟರ್ವಲ್ಲಲ್ಲಿ ಸಿಗ್ತೀನಿ. ಇದೊಂದು ಸೀನ್ ನೋಡಿ, ವಿಷ್ಣುವರ್ಧನ್ ಗೆಟಪ್ಪಲ್ಲಿ. ಸೊ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ತುಂಬ ಸೂಟ್ ಆಗ್ತಾ ಇದೆ ದರ್ಶನ್ ಅವ್ರಿಗೆ. ವಿಷ್ಣುವರ್ಧನ್ ಬಂದ ಥರನೇ ಇದೆ, ಅಷ್ಟು ನೀಟಾಗಿ ಬಂದಿದೆ ನೋಡಿ. ಗೈಸ್ ಇವಾಗ ಇಂಟರ್ವಲ್. ಸೊ ಫಸ್ಟ್ ಹಾಫ್ ಮುಗೀತು. ಇವಾಗ ಸೆಕೆಂಡ್ ಹಾಫಲ್ಲಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಇದು ಚೆನ್ನಾಗಿತ್ತು ಇಲ್ಲಿವರೆಗೆ. ಸೊ ಸೆಕೆಂಡ್ ಹಾಫ್ ಯಾವ ಥರ ಇದೆ ಅಂತ ನೋಡಿ ಆದ ನಂತರ ನಾನು ಹೊರಗಡೆ ಬಂದಂತ ರಿವ್ಯೂ ಕೊಡ್ತೀನಿ. ಸೊ ಮತ್ತೆ ಸಿಗೋಣ. ಗೈಸ್ ಫೈನಲಿ ಡೆವಿಲ್ ಮೂವಿ ಮುಗೀತು. ಸೊ ಮೂವಿ ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಮಾಸ್ ಮೂವಿ, ರಗಡಾಗಿತ್ತು. ಸೊ ಡೆವಿಲ್ ಮೂವಿಯ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಮೂವಿ ತುಂಬ ಚೆನ್ನಾಗಿತ್ತು. ಸೊ ತುಂಬ ಮಾಸ್ ಮೂವಿ ಅಂತಲೇ ಮೂವಿ ಬಗ್ಗೆ ಹೇಳಬೇಕಾದ್ರೆ ಮೂವಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ಹೋಗ್ತಾ ಕ್ಲೈಮ್ಯಾಕ್ಸ್ ಇತ್ತು. ಕ್ಲೈಮ್ಯಾಕ್ಸಲ್ಲಿ ಡಬಲ್ ಕ್ಯಾರೆಕ್ಟರ್ ಇತ್ತು. ಆ ಡಬಲ್ ಕ್ಯಾರೆಕ್ಟ್ರಲ್ಲಿ ಒಂದು ರಿಯಲ್ ಕ್ಯಾರೆಕ್ಟ್ರ್, ಒಂದು ಡಬಲ್ ಕ್ಯಾರೆಕ್ಟರ್, ಸೆಕೆಂಡ್ ಕ್ಯಾರೆಕ್ಟರ್. ಬಟ್ ಯಾವುದು ರಿಯಲ್ ಯಾವುದು ಡಬಲ್ ಕ್ಯಾರೆಕ್ಟರ್ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಅಷ್ಟು ಕನ್ಫ್ಯೂಸಿಂಗ್ ಆಗಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಆಯಿತಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳೋದಕ್ಕೂ ಅವರು ಆ್ಯಕ್ಟ್ ಮಾಡಿದಕ್ಕೂ ತುಂಬ ಸರಿಯಾಗಿದೆ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ದರ್ಶನ್ ಅವರು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಸೊ ಓವರಾಲ್ ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಪಕ್ಕ ಮಾಸ್ ಮೂವಿ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕೆ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಅಲ್ಟಿಮೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಬ್ಯೂಟಿ ರಚನಾ ರಾಯ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೆ ಮೂವಿ ತುಂಬಾ ಇಷ್ಟ ಆಯಿತು. ಡೈರೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಗೈಸ್ ಇದೊಂದು ಮೂವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಮತ್ತು ಇದರಲ್ಲಿ ಡೈರೆಕ್ಷನ್ಸ್ ಚೆನ್ನಾಗಿತ್ತು. ಹಾಗೆ ದರ್ಶನ್ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಆಯಿತಾ, ಈ ಮೂವಿಯಲ್ಲಿ ನನಗೆ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬಾ ಇಷ್ಟ ಆಯಿತು. ಹಾಗೆ ದರ್ಶನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರ ಪ್ರೆಸೆನ್ಸ್ ಇದರಲ್ಲಿ ಈ ಮೂವಿಯಲ್ಲಿ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಹ್ಯಾಂಡ್ಸಮ್ ಕಾಣಿಸ್ತಾ ಇದ್ದಾರೆ. ಒಂದು 10 ವರ್ಷ ಏಜ್ ಕಮ್ಮಿ ಆದವ್ರ ಥರ ಕಾಣಿಸ್ತಾ ಇದ್ದಾರೆ. ಇದರಲ್ಲಿ ದರ್ಶನ್ ಅವರು ತುಂಬ ಹ್ಯಾಂಡ್ಸಮ್ ಆಗಿ, ಯಂಗ್ ಆಗಿ, ಒಂದು ಒಳ್ಳೆ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಓವರಾಲ್ ಈ ಮೂವಿ ಚೆನ್ನಾಗಿದೆ. ಬಟ್ ಕ್ಲೈಮ್ಯಾಕ್ಸ್ ಒಂದು ಇಟ್ಟಿದ್ದಾರೆ. ಸೊ ಸೆಕೆಂಡ್ ಹಾಫಲ್ಲಿ ಸೊ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು, ಕೆಲವರಿಗೆ ಅರ್ಥನೇ ಆಗಿರಲ್ಲ. ಯಾಕಂದರೆ ಡಬಲ್ ಕ್ಯಾರೆಕ್ಟರ್ ಇರೋದ್ರಿಂದ ಅದು ಯಾವುದು ರಿಯಲ್ ಯಾವುದು ಡಬಲ್ ಕ್ಯಾರೆಕ್ಟರ್ ಅಂತಲೇ ಐಡೆಂಟಿಫೈ ಮಾಡೋಕ್ಕೇನು ಸ್ವಲ್ಪ ಕಷ್ಟ ಆಗ್ತಿತ್ತು, ಕನ್ಫ್ಯೂಸಿಂಗ್ ಆಗಿತ್ತು. ಬಟ್ ಎಟ್ ದ ಎಂಡ್ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದು ಡಬಲ್ ಕ್ಯಾರೆಕ್ಟರ್ ಅಂತ. ಬಟ್ ಚೆನ್ನಾಗಿತ್ತು. ಸೊ ಇದರಲ್ಲಿ ನಮ್ಮ ಮಂಗಳೂರು ಬ್ಯೂಟಿ ರಚನಾ ರಾಯ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರಿಗೂ ಒಂದು ಒಳ್ಳೆ ಕಂಬ್ಯಾಕ್ ಮೂವಿ ಅಂತಲೇ ಹೇಳ್ಬೋದು ಬೆಳ್ಳಿತೆರೆಗೆ. ಸೊ ಹಾಗೆ ದರ್ಶನ್ ಅವರಂತೂ ಬಿಟ್ಟು ಹೇಳೋಕ್ಕೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಈ ಮೂವಿಯಲ್ಲಿ ದರ್ಶನ್ ಅವರದ್ದು ಓವರ್ ಆಲ್ ಪ್ರೆಸೆನ್ಸ್. ಸೊ ಮತ್ತು ವರ್ತ್ ವಾಚಿಂಗ್ ಅಂತಲೇ ಹೇಳ್ಬೋದು ಈ ಮೂವಿ. ನನಗಂತೂ ಇಷ್ಟ ಆಯಿತು. ಎಲ್ಲರೂ ಹೋಗಿ ಮೂವಿ ನೋಡಿ. ಸ್ಪೆಷಲಿ ದರ್ಶನ್ ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೆ ಸಹ. ಸೊ ನಮ್ಮ ಕನ್ನಡದ ಮೂವಿ ನೋಡಿ ಎಲ್ಲರೂ ನಾವು ಕನ್ನಡದವ್ರು ಸಪೋರ್ಟ್ ಮಾಡಿದರೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಬರ್ಬೋದು. ಸೊ ಕನ್ನಡಕ್ಕೆ ನಾವು ಸಪೋರ್ಟ್ ಮಾಡೋಣ. ಇನ್ನಷ್ಟು ಒಳ್ಳೆ ಕನ್ನಡ ಮೂವಿ ಬರಲಿ. ಈ ಮೂವಿಯಲ್ಲಿ ಕೊನೆಗೆ ಒಂದು ಎಂಡಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ. ಸೊ ಅದು ಏನಂತ ನಿಮಗೆ ಆ ಮೂವಿಯಲ್ಲಿ ಗೊತ್ತಾಗಲ್ಲ. ಯಾಕಂದರೆ ಅದು ಪ್ರಾಬಬ್ಲಿ ನನಗೆ ಅನಿಸುತ್ತೆ ಸೆಕೆಂಡ್ ಪಾರ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಆ ಟ್ವಿಸ್ಟ್ ಇಟ್ಟಿರ್ಬೋದು ಅನಿಸುತ್ತೆ. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಸೊ ಬಟ್ ಎಂಡಲ್ಲಿ ಈ ಮೂವಿಗೆ ಎಂಡ್ ಅಂತಲೇ ಇಲ್ಲ. ಬಿಕಾಸ್ ಯಾಕೆ ಎಂಡಲ್ಲಿ ಇಲ್ಲ ಅಂದರೆ ಮೇ ಬಿ ಪ್ರಾಬಬ್ಲಿ ಅವರು ಸೆಕೆಂಡ್ ಪಾರ್ಟ್ ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಟ್ಟಿಲ್ಲ ಅನಿಸುತ್ತೆ. ಅದೊಂದು ಇಂಟ್ರೆಸ್ಟಿಂಗ್ ಆಗಿದೆ ಆ ಪಾರ್ಟ್. ನೋಡೋಣ, ಸೆಕೆಂಡ್ ಪಾರ್ಟ್ ಬಂದರೆ ನೋಡೋಣ. ಸೊ ಫಾರ್ ಓವರ್ ಆಲ್ ಮೂವಿ ಇಸ್ ಗುಡ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ದರ್ಶನ್ ಅವರ ಆ್ಯಕ್ಟಿಂಗ್ ಆಗಲಿ, ಅವರ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಪ್ರೆಸೆನ್ಸ್ ಆಗಲಿ ಒಂದು ನೀಟಾಗಿ ಚೆನ್ನಾಗಿ ಬಂದಿತ್ತು. ಅದರಲ್ಲಿ ದರ್ಶನ್ ತುಂಬ ಚೆನ್ನಾಗಿ ಬೇರೆ ಕಾಣಿಸ್ತಾ ಇದ್ದಾರೆ. ಗೈಸ್ ಇನ್ನು ಇಲ್ಲೇ ಎಲ್ಲಾದರೂ ಡಿನ್ನರ್ ಮುಗಿಸಿ ಮನೆಗೆ ಹೋಗೋದು, ಆಮೇಲೆ ಸಿಗ್ತೀನಿ. ಗೈಸ್ ನೋಡಿ, ಮೂವಿ ಮುಗಿಸ್ಕೊಂಡು ಇವಾಗ
ಡಿನ್ನರ್ಗೆ ಬಂದಿದ್ದೀವಿ. ಡಿನ್ನರ್ಗೆ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ಗೈಸ್ ಡಿನ್ನರ್ ಎಲ್ಲ ಮುಗೀತು, ಇನ್ನು ಮನೆಗೆ ಹೊರಡೋದು. ಸೊ ಓವರ್ ಆಲ್ ಡೆವಿಲ್ ಮೂವಿ ತುಂಬ ಚೆನ್ನಾಗಿತ್ತು, ಎಲ್ಲರೂ ಹೋಗಿ ನೋಡಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ನಾನು ಈ ಡೆವಿಲ್ ಮೂವಿ ರಿವ್ಯೂ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.